ಎಲ್ರಿಗೂ ನಮಸ್ಕಾರ. ಇದೇನು ಜಾಗ ನೋಡ್ತಾ ಇದ್ದೀರಾ ನೀವು? ಇದು 33 ಅಡಿ ಟಾರ್ ರೋಡ್. ಇದು ಎಲ್ಲ ಕಿತ್ತೋಗಿದೆ. ಈ 33 ಅಡಿ ಟಾರ್ ರೋಡ್ಗೆ ಹೊಂದ್ಕೊಂಡಿರೋವಂಥದ್ದೇ 2 ಎಕರೆ 76 ಗುಂಟೆ ಬರುತ್ತೆ ನಿಮ್ಗೆ. RTC ಚಿಕ್ಕದಾಗಿ ಒಂದು ಮನೆ ಇದೆ, ವಿತ್ ಬೋರ್ ಇದೆ. ಬೋರ್ ನೀರಿಲ್ಲ, ಖಾಲಿ ಆಗ್ಬಿಟ್ಟಿದೆ. ಇನ್ನೊಂದು ಬೋರ್ ಹಾಕ್ಸ್ಕೊಬೇಕು ನೀವು. 120 ತೆಂಗಿನ ಗಿಡದಲ್ಲಿ ನಿಮ್ಗೆ 65 ತೆಂಗಿನ ಗಿಡ ಇದೆ, ಎಲ್ಲ ಸಸಿ ತೆಂಗಿನ ಗಿಡಗಳು. ನಿಮಗೆ ನಾರ್ತ್ ಫೇಸ್ ಬರುತ್ತೆ ಜಾಗ ನೋಡಿ. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಇದು. ಮದ್ದೂರಿಂದ ನಿಮಗೆ ಜಸ್ಟ್ 13 ಕಿಲೋಮೀಟ್ರ್ ಆಗುತ್ತೆ ಇದು. ನೋಡಿ, ಇದು ಬಂದು ನಿಮಗೆ ಸ್ಕ್ವೇರಾಗಿ ಬರುತ್ತೆ ಜಾಗ. ಎಲ್ಲ ತೆಂಗಿನ ಸಸಿ ನೋಡಿ, ಎಲ್ಲ ರೆಡಿ ಇದೆ. ಇವೆಲ್ಲ ನಿಮ್ಗೆ ಇದೆಲ್ಲ 1.5 ವರ್ಷ ತೆಂಗಿನ ಸಸಿಗಳಿವು. ಕುಂಟೆ 1,80,000 ಫೈನಲ್ಲು ಅಂತ ಅಂತಾರೆ. ನೀವೇನಾದರೂ ಕುತ್ಕೊಂಡು ಮಾತಾಡಿದ್ರೆ, ನೇರ ಓನರ್ ಮೀಟಿಂಗ್ ಇದು, ಕುತ್ಕೊಂಡು ಮಾತಾಡಿದ್ರೆ ಒಂದು 5,000 10 ಸಾವಿರ ಕಮ್ಮಿ ಆಗುತ್ತೆ. ನನ್ನ ಪ್ರಕಾರ 1,65ಕ್ಕೆ ಫೈನಲ್ ಆಗ್ಬೋದು ಇದು. ಈ ಜಾಗ, ಈ ಪ್ರಾಪರ್ಟಿ ಬಂದು ಮೂಲ ಜನರಲ್ಲು, ಇವತ್ತು ಜನರಲ್ಲೇ ಕ್ಲಿಯರ್ ಟೈಟಲ್ ಇದು. ಇದು ನಿಮ್ಗೇನಾದರೂ ತೊಗೋಬೇಕು ಅಂತಂದರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರೋವಂಥ ಜಾಗ ಇದು. ಯಾವುದೇ ಥರದ ಲಿಟಿಗೇಷನ್ ಪಟಿಗೇಷನ್ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಜಾಗ. 65ರಿಂದ 70 ತೆಂಗಿನ ಸಸಿಗಳಿದೆ ಈ ಜಾಗದಲ್ಲಿ. ಈ ಜಾಗ ಮಂದಿ ಒಬ್ಬರು ಬೆಂಗಳೂರು ಸಾಫ್ಟ್ವೇರ್ ಇಂಜಿನಿಯರ್ ತೊಗೊಂಡಿರೋ ಜಾಗ. ತುಂಬ ಅದು ಯಾವ್ಯಾವುದು ಮಸಾಲೆ ಗಿಡಗಳು, ಏನೇನೋ ಗಿಡಗಳು ಹಾಕಿದ್ದಾರೆ ಇಲ್ಲೆಲ್ಲ. ಮತ್ತೆ ಡಿಪ್ರಿಗೇಷನ್ ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ. ಟ್ಯಾಂಕ್ ಎಲ್ಲ ಇಟ್ಕೊಂಡು ಇಷ್ಟು ಚೆನ್ನಾಗಿದೆ. ಮದ್ದೂರಿಂದ ಬರೀ 13 ಕಿಲೋಮೀಟ್ರ್ ಇದು ನೋಡಿ. ಜಾಗದ ಓನರ್ ಇವರೇ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಈ ತೋಟ ಬೇಕು ಅನ್ನೋರು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ನಿಮಗೆ ವಿದ್ಯುತ್ ಬಂದು ನಿರಂತರವಾಗಿದೆ, ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ, ನಿರಂತರ ಇದೆ. ಡ್ರಿಪ್ ಇರಿಗೇಷನ್ ಆಗಿದೆ. 1 ಎಕರೆಗೆ ತೆಂಗು ಹಾಕಿದೆ. 1 ಎಕರೆ ಬರೀ ಗದ್ದೆ, ಭತ್ತ ಮತ್ತು ರಾಗಿ ಬೆಳೆಯೋಕ್ಕೆ ಇಟ್ಕೊಂಡಿದ್ದು. ಹಿಂದೆ ತೆಕ್ಲಿದೆ, ಏನಾದರೂ ಮಾಡ್ಕೊಬೇಕಾಯಿತು. ಮತ್ತು ಸ್ಟಾರ್ಟಿಂಗಿಂದ ಡೌನ್ವರೆಗೂ ಪೈಪ್ಲೈನ್ ಆಗಿದೆ. ಸೊ ಡ್ರಿಪ್ಪಲ್ಲಿ ಹೆಂಗೆ ಬೇಕಂಗೆ ತೊಗೊಬೋದು. ಒಳ್ಳೆ ನೇಚರು, ಗಲಾಟೆ ಇಲ್ಲ. ಇಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಬಂದು ಏನೂ ತೊಂದರೆ ಇಲ್ಲ ನೋಡಿ. ಅಕ್ಕಪಕ್ಕ ಎಲ್ಲ ಮನೆ ಇದೆ ನೋಡಿ, ಅಲ್ಲಿ ಟ್ಯಾಂಕ್ ಇದೆ ನೋಡಿ, ಮನೆ ಇದೆ ನೋಡಿ. ಏನೂ ತೊಂದರೆ ಇಲ್ಲ, ಆರಾಮಾಗಿ ವಾಸ ಮಾಡ್ಬೋದು ಇಲ್ಲಿ ನೋಡಿ. ಆಗ ಪಕ್ಕದಲ್ಲೇ ಊರಿದೆ ನೋಡಿ. ನೋಡಿ ಅದೆಲ್ಲ ಊರದು. ಅದು ಆರ್ಫನೇಜ್ ಬರ್ತಾ ಇದೆ. ನೆಕ್ಸ್ಟ್ ಅಲ್ಲಿ ಫೆನ್ಸಿಂಗ್ ಹಾಕಿದ್ರಲ್ಲ, ಅದೊಂದು ನೆಕ್ಸ್ಟ್ ಆರ್ಫನೇಜ್ ಬರ್ತಾ ಇದೆ. ನೆಕ್ಸ್ಟು ಆ್ಯಕ್ಚುಲಿ ಜಮೀನು ತೊಗೊಂಡಿದ್ದೆ ನಾನು ಇಲ್ಲಿ. ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಇಲ್ಲಿ ಮದ್ದೂರನ್ನ ಅಸ್ಟ್ರಾನಮಿಕಲ್ ಹಬ್ ಮಾಡಬೇಕು. ನನ್ನೊಂದು ದೊಡ್ಡ ಟೆಲಿಸ್ಕೋಪ್ ಇದೆ. ಆ ಟೆಲಿಸ್ಕೋಪ್ ಇಟ್ಕೊಂಡು ಬೆಂಗಳೂರು ಕ್ರೌಡ್ನ ಕರೆದುಬಿಟ್ಟು ಇಲ್ಲಿ ಒಂದು ದೊಡ್ಡ ಅಸ್ಟ್ರಾನಮಿಕಲ್ ಹಬ್ ಮಾಡಬೇಕು ಅಂತ ನಂದು ಜೆ ಇತ್ತು. ಬಟ್ ನಾನು ಅದೇ ಇನ್ವೆಸ್ಟ್ಮೆಂಟ್ನ ಬೇರೆ ಜಮೀನಿಗೆ ಹಾಕ್ತಾಯಿದ್ದೀನಿ. ಅದೇ ರೀಸನ್ಗೆ ಮಾರ್ತಾ ಇರೋದು, ಬಿಟ್ಟರೆ ಏನಿಲ್ಲ. ಐ ಆಮ್ ಆಲ್ಸೋ ಎ ಸಾಫ್ಟ್ವೇರ್ ಇಂಜಿನಿಯರ್, 20 years ಆಫ್ ಎಕ್ಸ್ಪೀರಿಯನ್ಸ್. ಐ ಆಮ್ ವರ್ಕಿಂಗ್ ಇನ್ ಸಿಟಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಎಂಥ ಬ್ಯೂಟಿಫುಲ್ ಲೊಕೇಶನ್ ನೋಡಿ. ನೋಡಿ ಇಲ್ಲೂ ಮನೆ ಇದೆ. ಊರು ನೋಡಿ, ಅಲ್ಲೇ ಊರು. ಇಲ್ಲಿಂದ 500 ಅಡಿ ಅಷ್ಟೇ ಇರೋದು, ಅರ್ಧ ಕಿಲೋಮೀಟ್ರ್ ಇದೆ. ಒಳ್ಳೆ ಲೊಕೇಶನ್ ಇದು. ನಿಮಗೆ ಮದ್ದೂರಿಂದ ಜಸ್ಟ್ 13 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ 10 ಕಿಲೋಮೀಟ್ರು ಆಗೋಲ್ಲ, ಅದಕ್ಕಿಂತ ಕಮ್ಮಿ ಇದೆ. ಹಿಂದೆಗಡೆ ತೆಕ್ಲು ತೋರಿಸಿ ಅದು ನೋಡಿ. ಏನಾದರೂ ಪ್ಲ್ಯಾನ್ ಮಾಡ್ಕೊಬೋದು ನೆಕ್ಸ್ಟಲ್ಲಿ. ನೀವು ಅಲ್ಲಿ ಪ್ಲೈನ್ ಲ್ಯಾಂಡ್ ಇದೆ, ಏನು ಬೇಕಾದ್ರೂ ಹೊಸ್ದಾಗಿ ಫಾರ್ಮೇಷನ್ ಮಾಡ್ಬೋದು. ನಾನು ಬರೀ ಪ್ಲ್ಯಾನ್ ಮಾಡಿರೋದು ಬರೀ 1 ಎಕರೆ ಅಷ್ಟೇ. 1 ಎಕರೆ ಫುಲ್ಲು ತೆಕ್ಲು ಅಂದರೆ ಸುಮ್ಮನೆ ಬಿಟ್ಬಿಟ್ಟಿರೋ ಪ್ಲೈನ್ ಲ್ಯಾಂಡು, ಅದ್ರಲ್ಲಿ ಏನು ಬೇಕಾದರೂ ನೀವು ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೊಬೋದು. ಹೊಸ ಫಾರ್ಮೇಷನ್ ಮಾಡ್ಕೊಬೋದು. ಎಲ್ಲ ಮರಕ್ಕೂ, ಪ್ರತಿಯೊಂದು ಮರಕ್ಕೂ ಡಿಪ್ರಿಗೇಷನ್ ಆಗಿದೆ. ಪ್ರತಿಯೊಂದು ಮರಕ್ಕೂ ಹೋಗುತ್ತೆ ನೋಡಿ. ಡಿಪ್ರಿಗೇಷನ್ ಪೈಪ್ ಇದು. $1,80,000 ಹೇಳ್ತಾರೆ. ಫೈನಲ್ ಒಂದು 65ಕ್ಕೆ ಫೈನಲ್ ಆಗುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡಿ. ವೀಡಿಯೋದಲ್ಲೇ ನನ್ನ ನಂಬರ್ ಹಾಕಿರ್ತೀನಿ, ಆದಷ್ಟು ಕಾಲ್ ಮಾಡಿ ನನಗೆ. ಮತ್ತು ಇಂಟ್ರೆಸ್ಟ್ ಇರೋರು ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ.
ಇಲ್ಲಂತೂ ನವಿಲ್ಗಂತೂ ಬರ ಇಲ್ಲ. ನೀವು ಬೆಳಗ್ಗೆ ಹೊತ್ತು ಸಾಯಂಕಾಲ ಬಂದುಬಿಟ್ರೆ ಒಂದು 200 ನೋಡಿ ಇದೆಲ್ಲ ಫ್ಲೈನ್ ಲ್ಯಾಂಡು, ಅಲ್ಲಿವರೆಗೂ ಬರುತ್ತೆ ನಿಮಗೆ. 2 ಎಕರೆ ಇದೆ. 1 ಎಕರೆ 36 ಗುಂಟೆ RTC, ಒಂದು 7-8 ಗುಂಟೆ ಖರಾಬ್ ಬರುತ್ತೆ ನಿಮಗೆ. ಒಳ್ಳೆ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲ ಬೆಂಗಳೂರವರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ತೋರಿಸ್ಬಿಡಿ. ಅಂದರೆ ಪೈಪ್ ಲೈನು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಆಲ್ಮೋಸ್ಟ್ ಒಂದು 500 ಅಡಿ ಡಿಪ್ರಿಕೇಶನ್ ಮಾಡಿದ್ದಾರೆ. ಡ್ರಿಪ್ ಇರಿಗೇಷನ್ ಪೈಪ್, ಮೇನ್ ಪೈಪೇ ಹೋಗಿದೆ. ಮೇನ್ ಪೈಪ್ 2.5 ಇಂಚ್ ಪೈಪ್ನೇ ಕೆಳಗಡೆವರೆಗೂ, ಕೆಳಗಡೆ ಒಂದು 2 ಅಡಿಗೆ ಆಳದಲ್ಲಿ ನೆಟ್ಟವ್ರೆ ನೋಡಿ. ಅಕ್ಕಪಕ್ಕ ಎಲ್ಲ ಪ್ಲಾನ್ಗೆ ಆ ಪೈಪ್ ತುಂಬ ಚೆನ್ನಾಗಿದೆ ಜಾಗ ಇದು. ಡ್ರಿಪ್ ಇರಿಗೇಷನ್ ಪೈಪು ಎತ್ತಿದ್ದೀನಿ ಫ್ಯೂಚರ್ ಇದೆಲ್ಲ ಮಾಡ್ಕೊಬೇಕು ಅಂತ ನೋಡಿ. ಫ್ಯೂಚರ್ ಏನೋ ಪ್ಲ್ಯಾನ್ ಬೇಕು ಅಂದರೆ ಇದಕ್ಕೆಲ್ಲ ಹೆಚ್ಚು ನೋಡಿ ಪೈಪ್ ಆಗಿದೆ ನೋಡಿ ಹೆಂಗೆ. ಡಿಪ್ರಿಕೇಷನ್ಗೆ 2 ಅಡಿ ಆಳದಲ್ಲಿ ನಿಮಗೆ ಪೈಪ್ ಮಾಡ್ಕೊಂಡಿದ್ದಾರೆ. ಇದೇ ಜಮೀನಲ್ಲಿ ಒಂದು ಆರ್ಫನೇಜ್ ಬರ್ತಾ ಇದೆ ನೆಕ್ಸ್ಟು. ಈಸ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್, ಈಸ್ ಎ ಓನರ್ ಆಫ್ ಎ ಸಾಫ್ಟ್ವೇರ್ ಕಂಪ್ನಿ. ಪಕ್ಕದ ಜಮೀನವರು, ಮೈ ಗುಡ್ ಫ್ರೆಂಡ್.